ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಚಾರ ತಮ್ಮ ಮೇಲೆ ನೋಡಿದಂಗೆ ಆಲ್ರೆಡಿ ಎಲ್ರಿಗೂ ಕ್ಲಿಯರ್ ಆಗಿದೆ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿ. ಸೊ ಹೌದು, ಹೊಸ ಯೂಟ್ಯೂಬರ್ಸೇ ಆಗಿರಲಿ, ನಾನೇ ಆಗಿರಲಿ, ಯೂಟ್ಯೂಬಲ್ಲಿ ಕೆಲವೊಂದನ್ನು ತಪ್ಪುಗಳನ್ನು ಮಾಡೋದ್ರಿಂದ ನಮ್ಮ ಚಾನಲ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡೋದು ಏನಕ್ಕೆ ಸಕ್ಸಸ್ ಆಗಬೇಕು, ಏನೋ ಅದರಿಂದ ಅರ್ನಿಂಗ್ ಬರುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಕೆಲವೊಬ್ಬರು ಫ್ಯಾಷನಿಗೆ ಮಾಡ್ಬೋದು, ಕೆಲವೊಬ್ಬರು ಅರ್ನಿಂಗಿಗೆ ಮಾಡ್ಬೋದು, ಒಬ್ಬೊಬ್ಬರು ಉದ್ದೇಶ ಒಂದೊಂದಾಗಿರುತ್ತೆ. ಸೊ ಸುಮಾರಷ್ಟು ಜನದ್ದು ಅರ್ನಿಂಗು ಮೇಯ್ನಾಗಿ ಆಗಿರುತ್ತೆ ಅಲ್ವಾ. ಸೊ ಈ ಒಂದು ನಾವು ಯೂಟ್ಯೂಬ್ ಮಾಡೋ ಒಂದು ಅವಸರದಲ್ಲಾಗಿರ್ಬೋದು ಕೆಲವೊಂದು ಮಿಸ್ಟೇಕ್ಸ್ನ ತುಂಬಾ ಮಾಡಿದ್ದೀನಿ ಕೂಡ. ಆ ಮಿಸ್ಟೇಕು ನಿಮಗೂ ಕೂಡ ಆಗಬಾರ್ದು ಅಂತ ಹೇಳಿದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗಾದರೆ ಏನು ಹೇಳಿದ್ದೀನಿ ಅನ್ನೋದು ಅರ್ಥ ಆಗುತ್ತೆ. ಇವೆಲ್ಲ ತಪ್ಪುಗಳನ್ನು ನಾವು ಸಾಲ್ವ್ ಮಾಡ್ಕೊತ ಹೋದರೆ ನಮ್ಮ ಚಾನಲ್ನ ಒಂದು ಲೆವೆಲ್ಲಿಗೆ ಗ್ರೋ ಆಗುತ್ತೆ ಅಂತ ಅಷ್ಟೇ. ಸೊ ಇನ್ನು ಈ ಒಂದು ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟು ಇನ್ಫಾರ್ಮೇಷನ್ ವಿಡಿಯೋ ಏನೇ ಅಪ್ಲೋಡ್ ಮಾಡಿದ್ರೂ ಕೂಡ ಅದು ನಿಮಗೆ ನೋಟಿಫಿಕೇಷನಲ್ಲಿ ಬೇಗ ಬರುತ್ತೆ. ಸೊ ಬನ್ನಿ, ಹೊಸ ಯೂಟ್ಯೂಬರ್ಸ್ ಯಾವುದೆಲ್ಲ ತಪ್ಪುಗಳನ್ನು ಮಾಡ್ತಾರೆ ಅಂತೇಳಿ ನಾನು ಸುಮಾರಷ್ಟು ಪಾಯಿಂಟ್ ಮಾಡಿದ್ದೀನಿ. ಒಂದೊಂದನಾಗಿ ಪಾಯಿಂಟ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಮೊದಲೇದು ಬಂದುಬಿಟ್ಟು ಯೂಟ್ಯೂಬಿಂದ ಬೇಗ ಹಣ ಗಳಿಸ್ಬೋದು ಅನ್ನೋ ಒಂದು ಭಾವನೆ ಇಟ್ಕೊಳೋದು. ನಾವು ಇವಾಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ, ಓಕೆನಾ, ಇದರಿಂದ ನಾನು ಬೇಗ ಅರ್ನಿಂಗ್ ಮಾಡ್ಬೋದು ಅನ್ನೋದನ್ನು ಮೈಂಡಲ್ಲಿ ಸೆಟ್ ಮಾಡ್ಕೊಳೋದು. ಈ ಒಂದು ಮೈಂಡ್ ಸೆಟ್ಟಿನಿಂದ ಹೊರಗೆ ಬರಬೇಕು. ಯಾಕಂದರೆ ನಾವು ಯೂಟ್ಯೂಬಲ್ಲಿ ಒಂದು ಸಕ್ಸಸ್ ಕಾಣಬೇಕು ಅಂತ ಹೇಳಿದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆದಂತಹ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲನೂ ಇದೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಅರ್ನಿಂಗ್ ಮಾಡ್ತೀನಿ ಅಂತ ಮೈಂಡ್ ಸೆಟ್ ಮಾಡ್ಕೊಳೋದು ಒಂದನೇದು. ಇನ್ನು ಎರಡನೇದು ಬಂದುಬಿಟ್ಟು ಮೊದಲ 5-10 ವೀಡಿಯೋಸ್ ಹಾಕೋದು. ಸೊ ಅದಕ್ಕೆ ಸಿಕ್ಕಾಪಟ್ಟೆ ವ್ಯೂಸ್ ಬರಬೇಕು, ವೈರಲ್ ಆಗಬೇಕು, ವಾಚ್ ಅವರ್ ಬರಬೇಕು, ಸಬ್ಸ್ಕ್ರೈಬರ್ ಬರಬೇಕು ಅಂತೇಳಿ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು. ಎಕ್ಸ್ಪೆಕ್ಟೇಷನ್ ಓಕೆ, ಓವರ್ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಅಲ್ವಾ. ಸೊ ಒಂದು 5-10 ವೀಡಿಯೋ ಹಾಕಿದ ತಕ್ಷಣ ಸೊ ಸಿಕ್ಕಾಪಟ್ಟೆ ವ್ಯೂಸ್ ಬರಬೇಕು, ಜನ ನೋಡಬೇಕು, ಸಬ್ಸ್ಕ್ರೈಬ್ ಬರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡೋದು. ಬರಲಿಲ್ಲ ಅಂದರೆ ಬೇಜಾರಾಗೋದು. ಈ ರೀತಿ ನಾವು ತಪ್ಪನ್ನು ಮಾಡ್ತೀವಿ. ಇನ್ನೊಂದು ಬಂದುಬಿಟ್ಟು ನಿಯಮಿತವಾಗಿ ವಿಡಿಯೋ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡದೇ ಇರೋದು. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಅಂದರೆ ಹೇಗೆ ಅಂತೇಳಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಕೂಡ ಒಂದು ಮೇಯ್ನಾಗಿ ಪ್ರಾಬ್ಲಮ್ ಆಗುತ್ತೆ. ಸರಿಯಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಅಂತ ಹೇಳಿದರೆ, ಓಕೆನಾ. ಇನ್ನೊಂದು ಬಂದುಬಿಟ್ಟು ಟ್ರೆಂಡಿಂಗ್ ವಿಚಾರಗಳ ಬಗ್ಗೆ ಗಮನ ಹರಿಸ್ದೇನೆ ಇರ್ಬೋದು. ಇವಾಗ ಇತ್ತೀಚೆಗೆ ನನಗೆ ಟ್ರೆಂಡಿಂಗ್ ಇವಾಗ ಏನು ಪ್ರಚಲಿತ ಕಾಲದಲ್ಲಿ ಜನ ಏನು ಇಷ್ಟಪಡ್ತಾರೆ, ಯಾವುದು ಟ್ರೆಂಡಿಂಗ್ ವಿಚಾರ, ಏನು ಮಾಡಿದರೆ ಜನ ಬೇಗ ಅದಕ್ಕೆ ಅವಶ್ಯಕತೆ, ಜನರಿಗೆ ಏನು ಇವಾಗ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಮೈಂಡ್ ಸೆಟ್ಟಲ್ಲಿ ಇಟ್ಕೋಬೇಕು. ಅದನ್ನು ಇಟ್ಕೊಂಡು ವಿಡಿಯೋ ಮಾಡಿದ್ರೆ ಮಾತ್ರ ಜನರಿಗೆ ಬೇಗ ಆಗ್ತೀವಿ. ಬಟ್ ಅದನ್ನು ಬಿಟ್ಟು ನಮಗೆ ಟ್ರೆಂಡಿಂಗ್ ವಿಚಾರನೇ ಗೊತ್ತಿಲ್ಲ ಅಂದರೆ ಸುಮಾರಷ್ಟು ಯೂಟ್ಯೂಬಲ್ಲೇ ಸಿಗ್ಬೋದು ಇನ್ಫಾರ್ಮೇಷನ್ ಅಂತ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಲ್ವಾ. ಸೊ ಅದರಲ್ಲಿ ನೀವು ಸರ್ಚ್ ಮಾಡಿ ವಿಚಾರ ಯಾವುದು ಬೇಗ ಜನರಿಗೆ ಇಷ್ಟ ಆಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಿಬಿಟ್ಟು ಟ್ರೆಂಡಿಂಗ್ ವಿಚಾರದ ಬಗ್ಗೆ ಗಮನ ಹರಿಸ್ದೇ ಇರ್ಬೋದು. ಆ ರೀತಿ ನಾವು ಗಮನ ಹರಿಸ್ಬೇಕಾಗುತ್ತೆ. ಇನ್ನು ಅಟ್ರಾಕ್ಷನ್ ಆಗಿ ತಮ್ಮೇಲೆ ಮಾಡ್ದಂಗೆ ಇರೋದು. ಈ ತಪ್ಪು ನಾನು ಮಾಡಿದ್ದೀನಿ. ಇವಾಗ ಸ್ವಲ್ಪ ಓಕೆ ಅಲ್ವಾ, ಕಲಿಬೇಕು, ಹೊಸದನ್ನು ಕಲಿತು ಮಾಡಲೇಬೇಕು. ತಮ್ಮೇಲೆ ಅಟ್ರಾಕ್ಷನ್ ಇಲ್ದಂಗೆ ಮಾಡೋದು. ಸೊ ತಮ್ಮೇಲೆ ಹಾಕದೇನೆ ಇರ್ಬೋದು. ತಮ್ಮೇಲಲ್ಲಿ ಯಾವ ವಿಡಿಯೋ ಮಾಡ್ತೀವಿ ಅಂತ ಹೇಳಿ ಒಂದು ಅದರಲ್ಲಿ ನೋಡಿದ ತಕ್ಷಣ ಗೊತ್ತಾಗಬೇಕು ನಾನು ಏನು ವಿಡಿಯೋ ಮಾಡ್ತೀನಿ ಅನ್ನೋದು. ಅದು ಅದರಲ್ಲಿ ಗೊತ್ತಾಗದೇ ಇರೋವಂತಹ ಒಂದು ತಮ್ಮೇಲನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು. ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಕ್ಲಿಕ್ ಆಗುವಂತೆ ಸ್ಪಷ್ಟವಾಗಿ ಟೈಟಲ್ ಹಾಕಬೇಕು. ಒಂದು ಟೈಟಲ್ ಅಂತ ಹೇಳಿದರೆ ಮೀನ್ಸ್ ನಾನು ಏನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದರೆ ಈ ವಿಡಿಯೋದಲ್ಲಿ ಏನು ವಿಚಾರ ಇದೆ ಅಂತೇಳಿ ಕರೆಕ್ಟಾಗಿ ಟೈಟಲ್ ಹಾಕಬೇಕು. ಟೈಟಲ್ಲೇ ಇಲ್ದಂಗೆ ಏನೋ ಒಂದು ಹಾಕೋದು, ಏನೋ ಒಂದು ವಿಡಿಯೋ ಮಾಡೋದು. ಸೊ ಅದರಿಂದ ನಮಗೆ ವ್ಯೂಸ್ ಬರಬೇಕು, ಜನ ಬರಬೇಕು, ಸಬ್ಸ್ಕ್ರೈಬರ್ ಆಗಬೇಕು, ಕಷ್ಟ ಇದೆ ಅಲ್ವಾ. ಸೊ ಹಾಗಾಗಿ ಕರೆಕ್ಟಾಗಿ ಏನು ವಿಚಾರ ಹೇಳ್ತೀನಿ ಅಂತ ಒಂದು ಟೈಟಲ್ನು ಕೂಡ ತುಂಬಾ ಇಂಪಾರ್ಟೆಂಟು. ಅದನ್ನು ಕೂಡ ಸರಿಯಾಗಿ ಹಾಕಲ್ಲ, ಅದು ಹೊಸ ಯೂಟ್ಯೂಬರ್ಸ್ದು ಒಂದು ಇನ್ನೊಂದು ಮಿಸ್ಟೇಕ್, ಓಕೆನಾ. ಡಿಸ್ಕ್ರಿಪ್ಷನ್ನು, ಇನ್ನು ಕೀವರ್ಡ್ಸ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ನು ಅವನ್ನ ಹಾಕದೇ ಇರ್ಬೋದು. ಟ್ಯಾಗ್ಸ್, ಡಿಸ್ಕ್ರಿಪ್ಷನ್, ಹ್ಯಾಶ್ ಟ್ಯಾಗ್ಸ್ ಪ್ರತಿಯೊಂದೂ ಮುಖ್ಯ. ಇದನ್ನು ಎಲ್ಲನೂ ಕೂಡ ನಾನು
ಫೇಸ್ ಮಾಡಿಬಿಟ್ಟೆ ನಾನು ಇಷ್ಟು ಜರ್ನಿ ಸ್ಟಾರ್ಟ್ ಮಾಡಿರೋದು. ಇಷ್ಟು ನಾನು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟೆಲ್ಲ ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತೇಳಿ. ಯಾಕೆಂದರೆ ನಾನು ಒಬ್ಬ ಹೊಸ ಯೂಟ್ಯೂಬರ್ ಅಲ್ವಾ. ಸೊ ಹಾಗಾಗಿ ನಾನು ಏನೆಲ್ಲ ಮಿಸ್ಟೇಕ್ ಮಾಡಿದೆ ಆ ಮಿಸ್ಟೇಕನ್ನ ಇವಾಗೂ ಕೂಡ ಕೆಲವೊಬ್ಬರು ಹೊಸ ಯೂಟ್ಯೂಬರ್ ಮಾಡ್ತಾ ಇರ್ತಾರಲ್ವ, ಅವ್ರಿಗೆ ಮಾಡಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದಷ್ಟೇ. ಇನ್ನು ಡಿಸ್ಕ್ರಿಪ್ಷನ್ ಆಗಲಿ ಟ್ಯಾಗ್ಸ್ ಬಗ್ಗೆ ಆಗಲಿ ಯೋಚನೆ ಅಂತಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲದೆ ತಿಳ್ಕೊಂಡಿಲ್ದಂಗೆ ವಿಡಿಯೋ ಅಪ್ಲೋಡ್ ಮಾಡೋದು, ಓಕೆನಾ. ಇನ್ನು ಕಾಪಿರೈಟ್ ಇರುವಂಥ ಸಾಂಗ್ಸ್ ಆಗಲಿ ವಿಡಿಯೋ ಆಗಲಿ ಹಾಕೋದು. ಇನ್ನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಸೊ ನಮಗೆ ಒಂದು ವಿಡಿಯೋ ನಾವು ಕೊಡಬೇಕು ಅಂತ ಮಾಡೋ ಒಂದು ಅವಸರದಲ್ಲಿ ಒಂದು ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸು, ವೀಡಿಯೋಸು ಎಲ್ಲಿಂದನಾದರೂ ಕಲೆಕ್ಟ್ ಮಾಡ್ಕೊಂಬಂದ್ಬಿಟ್ಟು ಅದಕ್ಕೆ ನಮ್ಮ ಚಾನಲಲ್ಲಿ ಹಾಕ್ಕೊಳೋದು. ಅದಕ್ಕೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಚಾನಲ್ ಉಳಿಯೋದು ತುಂಬ ಕಷ್ಟ. ಕೆಲವೊಂದು ಕಾಪಿ ಸ್ಟ್ರೈಕ್ ಈ ಥರ ನನ್ನ ಚಾನಲ್ ಕೂಡ ಹಾಗೆ ಆಗಿತ್ತು. ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ರೆಡಿ ಗೊತ್ತಾಗಿದೆ. ಅಷ್ಟು ತಿಳ್ಕೊಂಡಿರೋ ನಾನೇ ಒಂದು ನಾರ್ಮಲ್ ಚಿಕ್ಕ ಮಿಸ್ಟೇಕಿಗೆ ದೊಡ್ಡ ಪನಿಷ್ಮೆಂಟ್ನೇ ಸಾಲ್ವ್ ಮಾಡಬೇಕಾಯಿತು. ಸೊ ವಿಡಿಯೋ ಆಗಲಿ ಕಾಪಿರೈಟ್ ಮ್ಯೂಸಿಕ್ ಅವನ್ನೆಲ್ಲ ಹ್ಯಾಡ್ ಮಾಡಿಬಿಡೋದು, ಅದರಿಂದನೂ ಕೂಡ ಚಾನಲ್ಗೆ ತುಂಬಾ ತಪ್ಪು ಆಗುತ್ತೆ, ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇನ್ನು ಬಂದುಬಿಟ್ಟು ವಿಡಿಯೋಲ್ಲಿ ಆಡಿಯೋ ಗುಣಮಟ್ಟ ಅಂದರೆ ವಿಡಿಯೋ ಏನೋ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ತುಂಬ ಕ್ಯಾಪ್ಚರ್ ಮಾಡಿದ್ದೀರಾ, ಎಲ್ಲ ವೀಡಿಯೋಸ್ ತುಂಬ ಚೆನ್ನಾಗಿದೆ. ಅದರಲ್ಲಿ ಆಡಿಯೋ ಮೀನ್ಸು ಏನಾದರೂ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು, ನಾನು ಹೇಳೋದಾಗಿರ್ಬೋದು. ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಫಾರ್ ಎಕ್ಸಾಂಪಲ್ ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ಲ ಚೆನ್ನಾಗಿದೆ, ಫೇಸ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ನಾನು ಎಲ್ಲ ಮಾಡ್ತಿರೋದು ಚೆನ್ನಾಗಿದೆ. ಅದಕ್ಕೆ ಒಂದು ಸರಿಯಾಗಿ ಮಾತಾಡಲಿಲ್ಲ, ಸರಿಯಾಗಿ ಹೇಳಲಿಲ್ಲ ಅಂತ ಹೇಳಿದರೆ ಅದು ಇನ್ನೊಂದು ತಪ್ಪಾಗುತ್ತೆ. ಸೊ ಆ ವಿಡಿಯೋ ಗುಣಮಟ್ಟನ ಆ ವಿಡಿಯೋ ಹೇಗೆ ನಾವು ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತೀವೋ ಅದ್ರ ಜೊತೆಗೆ ಆಡಿಯೋನು ಕೂಡ ಅಷ್ಟೇ ಚೆನ್ನಾಗಿರಬೇಕು ಅಂತೇಳಿ ನಾವು ಮೈಂಡಲ್ಲೇ ಇಟ್ಕೊಂಡು ಮಾಡಬೇಕು. ಈ ತಪ್ಪನ್ನು ಮಾಡೋಕ್ಕೆ ಹೋಗಬಾರ್ದು. ಇನ್ನು ತುಂಬ ಉದ್ದ ಆದ ಬೋರಿಂಗ್ ಇಂಟ್ರ್ಯೂ ಮೀನ್ಸ್ ಈಗ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀವಿ ಅಂದರೆ ಸ್ಟಾರ್ಟಿಂಗು ಮೊದಲು ನಾನೆಲ್ಲ ಆಗ್ತಾಯಿದ್ದೆ ಇಂಟ್ರೂಸು ಶಾರ್ಟ್ಸ್ ಮಾಡಿದ್ದೆ ಚಿಕ್ಕದು. ಸೊ ಅದು ಇಂಟ್ರೋ ಅಂದರೆ ನನ್ನ ಚಾನಲಲ್ಲಿ ಏನಿದೆ, ನನ್ನ ಫೋಟೋಸ್ ಆಗಿರೋದು, ಏನೋ ಒಂದು ವೆಲ್ಕಮ್ ಟು ಮೈ ಚಾನಲ್ ಈ ರೀತಿ ಏನೋ ಒಂದು ವಾಯ್ಸ್, ಅದನ್ನು ಸುಮಾರು ಜನ ತುಂಬ ಇರ್ತಾರೆ. ಒಂಥರ ಮಿಂಚ್ ಬರೋದಾಗಿರ್ಬೋದು, ಈ ಕಡೆಯಿಂದ ಬರೋದು ಆ ಕಡೆ ಏನೇನೇನೋ ಡೆಕೋರೇಷನ್ ಮಾಡಿ ಫುಲ್ ಅದೇ 1 ನಿಮಿಷ ಇದ್ಬಿಡುತ್ತೆ. ಆ ಥರ ಇಂಟ್ರೂಸ್ ಹಾಕಬಾರ್ದು, ಶಾರ್ಟ್ ಆಗಿರಬೇಕು. ಅವ್ರಿಗೆ ನೋಡಿದ ತಕ್ಷಣ ಸೊ ಅವರಿಗೂ ನಾವು ವಿಡಿಯೋ ಹಾಕಿದ್ದು ನೋಡೋರಿಗೂ ಟೈಮ್ ಇರಬೇಕು, ಟೈಮ್ ಆಗಬೇಕು, ನಮಗೂ ಕೂಡ ಟೈಮ್ ತೊಗೋಬೇಕು. ಆ ರೀತಿ ಒಂದು ಇಂಟ್ರ್ಯೂ ಕೊಡಬೇಕು. ತುಂಬ ಅದರಲ್ಲಿ ಏನೋ ಇರೋದು, ನಾವೇನೋ ಇಷ್ಟಿಷ್ಟುದ್ದ ಹೇಳ ಆಮೇಲೆ ಅದೇನೋ ವಿಚಾರನೇ ಇರೋದೊಂದು, ನಾವು ಹೇಳೋದೇ ಇಂಟ್ರ್ಯೂದಲ್ಲಿ ಇನ್ನೊಂದು, ಆ ರೀತಿ ಆಗಬಾರ್ದು. ಅದು ಒಂದು ಮಿಸ್ಟೇಕ್ನ ನಾವು ಹೊಸ ಯೂಟ್ಯೂಬರ್ಸು ಮಾಡಬಾರ್ದು. ಇನ್ನು ಒಂದೇ ಚಾನಲ್ನಲ್ಲಿಗೆ ಸಂಬಂಧ ಇಲ್ಲದ ಅಂದರೆ ನಾವು ಸ್ಟಾರ್ಟಿಂಗ್ ಒಂದು 10 ವಿಡಿಯೋ ಒಂದೇ ವಿಡಿಯೋ ಮಾಡಿರ್ತೀರ, ಒಂದೇ ಕಂಟೆಂಟ್ ಬಗ್ಗೆ, ಒಂದೇ ವಿಚಾರ ಬಗ್ಗೆ, ಒಂದೇ ವಿಷಯದ ಬಗ್ಗೆ ಮಾಡಿರ್ತೀರ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ಹಾಕೋದು, ಇನ್ನೊಂದೆರಡು ದಿನ ಬಿಟ್ಟು ಇನ್ನೊಂದು, ಏನೇನೇನೇನೋ ಈ ಅವಶ್ಯಕತೆನೇ ಇರಲ್ಲ. ಅದು ಚಾನಲ್ಗಾಗಿರ್ಬೋದು, ಜನಗಳಿಗಿರೋಕ್ಕಿರ್ಬೋದು, ಅಂಥ ವೀಡಿಯೋಸ್ನು ಕೂಡ ಹಾಕೋದು ತುಂಬಾ ತಪ್ಪು ಮಾಡ್ತಾ ಇದ್ದಾರೆ ಹೊಸ ಯೂಟ್ಯೂಬರ್ಸ್. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವ್ದು ಮಾಡ್ತೀರಾ ಅನ್ನೋದನ್ನು ಫಸ್ಟು ನೀವು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಯಾವ್ದು ಬಗ್ಗೆ, ವಿಚಾರದ ಬಗ್ಗೆ ನಾನು ಕಂಟೆಂಟ್ ಕೊಡಬೇಕು, ವಿಚಾರ ಇನ್ಫಾರ್ಮೇಷನ್ ಹೇಳಬೇಕು ಅಂತನ ಮೈಂಡಲ್ಲಿ ಇಟ್ಕೊಂಡು ನಾವು ಚಾನಲ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಓಕೆನಾ. ಈ ಥರ ಕ್ರಿಯೇಟರ್ಸ್ನ ಕಾಪಿ ಮಾಡೋದು ಮೀನ್ಸ್ ಅಯ್ಯೋ ಅವ್ರು ಈ ವಿಡಿಯೋ ಹಾಕಿದ್ರು ಇವತ್ತು, ಸೊ ಆ ವಿಡಿಯೋ ವೈರಲ್ ಆಯ್ತು, ಅಯ್ಯೋ ಇವ್ರು ವಿಡಿಯೋ ಹಾಕಿದ್ರು ಇವ್ರದ್ದು ವೈರಲ್ ಆಯ್ತು, ಸೊ ಇವರು ಈ ಕಂಟೆಂಟ್ ಬಗ್ಗೆ ಮಾಡ್ಯಾರೆ, ಈ ವಿಚಾರದ ಬಗ್ಗೆ ಅವ್ರು ಹಿಂಗೆ ಮಾಡ್ಯಾರೆ, ಹಂಗೆ ಮಾಡಿದ್ದಾರೆ, ಸೊ ನಾನು ಮಾಡೋಣ. ಇವತ್ತು ನೀವು ಇವೇನೋ ವಿಡಿಯೋ ಮಾಡಿದ್ದೀರ, ನಿಮ್ಮಲ್ಲಿರೋ ಒಂದು ಕ್ರಿಯೇಟಿವಿಟಿನ ಯೂಸ್ ಮಾಡಿ ಒಂದು ವಿಡಿಯೋ ಮಾಡಿರ್ತೀರ, ಒಂದು 10 ವಿಡಿಯೋ. ಸೊ ಒಂದು ಸಾಧನೆ ಮಾಡಬೇಕು ಅಂದರೆ ಸಮಾಧಾನ ನಿಮಗಿರಬೇಕು ಅಲ್ವಾ. ಸೊ ವ್ಯೂಸ್ ಬರಲಿಲ್ಲ, ಸೊ ಯಾರಿಗೋ ವ್ಯೂಸ್ ಬಂದುಬಿಡ್ತು, ವಿಚಾರ ಕಮ್ಮಿ ಇತ್ತು, ಬಟ್ ಅಯ್ಯೋ ತುಂಬ ವ್ಯೂಸ್ ಬಂತು, ಆ ವಿಡಿಯೋ ನಾನು ಮಾಡೋಕ್ಕನ ಬೇರೆಯವ್ರನ್ನ ಕಾಪಿ ಮಾಡೋದು, ಆ ರೀತಿ ಮಾಡಬಾರ್ದು. ನಿಮ್ಮ ಕ್ರಿಯೇಟಿವಿಟಿನ ನೀವು ಯೂಸ್ ಮಾಡಬೇಕು. ಬೇರೆಯವ್ರನ್ನ ನಿಜವಾಗ್ಲೂ ಕಾಪಿ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ದಿನ ಕಾಪಿ ಮಾಡೋಕ್ಕಾಗುತ್ತೆ ಅಲ್ವಾ. ಹಾಗೆ ಇನ್ನು ಅನಲಿಸ್ಟಿಕ್ ನೋಡಿದೆ ಅಂದರೆ ಯೂಟ್ಯೂಬ್ ಸ್ಟುಡಿಯೋಕ್ಕೆ ಹೋಗ್ಬಿಟ್ಟು ಅನಲಿಸ್ಟಿಕ್ನ ನಾನು ನೋಡಲೇಬೇಕಾಗುತ್ತೆ. ಮೀನ್ಸ್ ಎಷ್ಟು ಒಂದು ವ್ಯೂವಿಗೆ ಯಾವ ಥರ ಜನ ಯಾವ ಟೈಮಲ್ಲಿ ನಮ್ಮ ವೀಡಿಯೋ ನೋಡಿ ಪ್ರತಿಯೊಂದು ಇನ್ಫಾರ್ಮೇಷನು ಅನಲಿಸ್ಟಿಕ್ಕಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಯಾವ ರೀತಿ ಅನಲಿಸ್ಟಿಕ್ ಚೆಕ್ ಮಾಡೋದು ಅಂತ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನಾವು ಮೇಯ್ನಾಗಿ ತಪ್ಪು ಮಾಡಿದ್ರೆ ಅನಲಿಸ್ಟಿಕ್ ನೋಡ್ದಂಗೆ ಇರ್ಬೋದು, ಒಂದು ವೀಡಿಯೋ ಅಪ್ಲೋಡ್ ಮಾಡೋದು ಯಾವ ರೀತಿ ಪ್ರತಿಯೊಂದು ನೋಡ್ದೇ ಒಂದು ಕಾಪಿ ಏನೋ ಮ್ಯೂಸಿಕ್ ಆಗ್ತಿರುತ್ತೆ, ಈ ಸ್ಟುಡಿಯೋದಲ್ಲಿ ಎಲ್ಲ ಗೊತ್ತಾಗುತ್ತೆ. ಈ ತೊಗೋಬಾರ್ದು ಮ್ಯೂಸಿಕ್ಕು, ಇದು ತೊಗೋಬೇಕು, ಇದು ತೊಗೊಂಡ್ರಿ ನಿಮ್ಮ ಚಾನಲಿಗೆ ಪ್ರಾಬ್ಲಮ್ ಆಯಿತು, ಇಶ್ಯೂ ಬಂತು, ಎಲ್ಲ ಇರುತ್ತೆ ಅದರಲ್ಲಿ. ಅದನ್ನು ನೋಡಲಿದ್ದಂಗೆ ವೀಡಿಯೋ ಅಪ್ಲೋಡ್ ಮಾಡೋದು, ಚಾನಲ್ನ ಮಾಡ್ಕೊತ ಹೋಗೋದು, ಅದು ಕೂಡ ಒಂದು ಹೊಸ ಯೂಟ್ಯೂಬರ್ಸ್ ತಪ್ಪು ಮಾಡ್ತಾ ಇರ್ತಾರೆ.
ಇನ್ನು ಮೇಯ್ನಾಗಿ ಬಂದುಬಿಟ್ಟು ಕಾಮೆಂಟ್ಸ್ಗಳಿಗೆ ಉತ್ತರ ಕೊಡದೇ ಇರ್ಬೋದು. ಮೀನ್ಸ್ ಇವಾಗ ನಾನೊಂದು ವಿಡಿಯೋ ಹಾಕಿದೆ, ನಾನು ಒಂದೊಂದು ಸತಿ ಮಾಡ್ತೀನಿ, ಕೆಲವೊಂದು ಟೈಮು ಅದು ಸರಿ ಮಾಡೋಕ್ಕಾಗ್ತಿಲ್ಲ, ಈ ವಿಡಿಯೋದಲ್ಲಿ ಅದನ್ನು ಕೂಡ ಎಕ್ಸ್ಕ್ಯೂಸ್ ಕೇಳ್ತೀನಿ, ಸಾರಿ. ಸೊ ಸಮ್ ಟೈಮ್ ಆಗ್ತಾ ಇರುತ್ತೆ ಅಲ್ವಾ, ಆಮೇಲೆ ನಾನು ನೋಡಿದಾಗ ರಿಪ್ಲೈ ಕೊಟ್ಟಿರ್ತೀನಿ. ಇವಾಗ ನಾನು ಇವತ್ತು ವಿಡಿಯೋ ಹಾಕಿದೆ, ಓಕೆನಾ, ಒಂದು 50 ವ್ಯೂಸ್ ಬಂತು, ಆ 50 ವ್ಯೂಸಲ್ಲಿ 10 ಕಮೆಂಟ್ಸ್ ಬಂತು. ಸೊ ಆ ಕಮೆಂಟ್ಸ್ಗೆ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ನಾವೊಂದು ಸೋಷಿಯಲ್ ಮೀಡಿಯಾಕ್ಕೆ ಎಂಟ್ರಿ ಕೊಟ್ವಿ ಅಂದರೆ ನೆಗೆಟಿವ್ ಕಾಮೆಂಟ್ಸ್, ಪಾಸಿಟಿವ್ ಕಮೆಂಟ್ಸ್ ಎರಡನ್ನೂ ರಿಸೀವ್ ಮಾಡಬೇಕಾಗುತ್ತೆ. ಅದನ್ನು ಫೇಸ್ ಮಾಡಬೇಕು ಅಂತ ಇದ್ರೆ ಮಾತ್ರ ಸೋಷಿಯಲ್ ಮೀಡಿಯಾಕ್ಕೆ ಎಂಟ್ರಿ ಆಗಿ, ಇಲ್ಲಾಂದರೆ ಸುಮ್ಮನೆ ಯಾರೋ ಒಂದು ಕಮೆಂಟ್ ಹಾಕಿದ್ರು ನಾನು ಹಿಂದೆ ಸರಿತೀನಿ ಅಂತ ಮಾತ್ರ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ಆ ಕಮೆಂಟ್ಗೆ ಉತ್ತರ ಕೊಡಬೇಕು. ಸೊ ನೈಸ್, ತುಂಬ ಇನ್ಫಾರ್ಮೇಷನ್ ಚೆನ್ನಾಗಿದೆ ವೀಡಿಯೋಗೆ ಅಂತೇಳಿ ಯಾರೋ ಕಮೆಂಟ್ ಕೊಟ್ಟರೆ ಸ್ಮಾಲಾಗಿ ನಿಮಗೆ ತುಂಬ ಟೈಮ್ ಇಲ್ಲ ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಷ್ಟಾದರೆ ಹೇಳ್ಬೋದಲ್ವ. ಕಮೆಂಟ್ಗೆ ಉತ್ತರ ಕೊಡಲೇ ಇಲ್ದಂಗಿದ್ರೆ ಒಂದು 2 ಸತಿ ಕಮೆಂಟ್ ಮಾಡ್ತಾರೆ, ಇನ್ನೊಂದು 2 ಸತಿ ಮಾಡ್ತಾರೆ. ನೀವೇನೋ ರಿಪ್ಲೈ ಮಾಡಲಿಲ್ಲ ಅಂದರೆ ಇವಳಿಗೆ ಎಷ್ಟು ಸೊಕ್ಕೈತೆ, ನಾವೇನೋಕ್ಕೆ ಇವಳು ವಿಡಿಯೋ ನೋಡಿ ಕಮೆಂಟ್ ಹಾಕೋಕೆ ಹೋಗೋಣ, ಮಾಡೋಕ್ಕೆ ಕೆಲಸ ಇಲ್ಲ, ನಮ್ಮ ಟೈಮ್ ಕೊಟ್ಟು ಅಂತಾರೆ. ಸೊ ಈ ಮಿಸ್ಟೇಕ್ ನಿಜವಾಗ್ಲೂ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಇನ್ನು ಬಂದುಬಿಟ್ಟು ವ್ಯೂಸ್ಗೆ ಇಷ್ಟಪಡ್ತಾರೆ ಅನ್ನೋದನ್ನ ಗಮನಿಸಬೇಕು. ಅಂದರೆ ವ್ಯೂವರ್ಸು ನಮ್ಮ ಚಾನಲಲ್ಲಿ ನನ್ನ ಚಾನಲ್ ಆ್ಯಕ್ಚುಲಿ ನಾನು ಮಿಕ್ಸ್ ಕಂಟೆಂಟ್ ಸ್ಟಾರ್ಟಿಂಗ್ ನನಗೆ ಗೊತ್ತಿರಲಿಲ್ಲ, ಮಿಕ್ಸ್ ಕಂಟೆಂಟೇ ಮಾಡ್ಕೊಬಿಟ್ಟಿದ್ದೀನಿ. ಸೊ ಮಿಕ್ಸ್ ಕಂಟೆಂಟ್ ಇವಾಗ ಒಂದೊಂದು ಸ್ವಲ್ಪ ದಿನ ಒಂದೊಂದು ಥರ ವೀಡಿಯೋ ಮಾಡ್ತಾ ಇರ್ತೀನಿ. ಬಟ್ ನನ್ನ ವ್ಯೂವರ್ಸ್ಗೆ ಏನು ಗೊತ್ತಾ, ನಾನು ಯಾವುದೇ ವೀಡಿಯೋ ಮಾಡಿದ್ರೂ ತುಂಬಾ ಇಷ್ಟಪಟ್ಟು ನೋಡ್ತಾರೆ. ಸೊ ನಾನು ಬೈ ಚಾನ್ಸ್ ಏನೋ ಮಾಡಿದರೆ ಸೊ ಇದೇ ರೀತಿ ವೀಡಿಯೋ ಮಾಡಿ ಅಂತ ಕೇಳ್ತಾರೆ, ಇನ್ನು ಈ ರೀತಿ ವೀಡಿಯೋ ಮಾಡಿದರೆ ಈ ರೀತಿ ಇನ್ನೂ ಸ್ವಲ್ಪ ಹೇಳಿ ಅಂತಾರೆ. ಸೊ ಹಾಗೆ ಆಡಿಯನ್ಸ್ಗೆ ಯಾವ ವಿಚಾರ ಇಷ್ಟ ಆಗುತ್ತೆ ಅಂತೇಳಿ ನಾವು ಗಮನದಲ್ಲಿಟ್ಕೊಂಡು ಅದನ್ನು ಕೇಳಿ ಅದನ್ನು ಮಾಡಬೇಕಾಗುತ್ತೆ. ಈ ಹೊಸ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ನೋಡೋದಿಲ್ಲ. ಯೂಟ್ಯೂಬರ್ಸ್ಗೆ ವ್ಯೂವರ್ಸ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಸ್ವಲ್ಪ ನೋಡಬೇಕು, ಅಬ್ಸರ್ವ್ ಮಾಡಬೇಕು. ನೀವು ಕೆಲವೊಂದು ವೀಡಿಯೋ ನೋಡಿ, ಇನ್ನು ನೀವು ಮಾಡಿರೋಂಥ ವ್ಯೂಸ್ ಯಾವ್ದು ಚೆನ್ನಾಗಿ ಬಂತು, ರೆಸ್ಪಾನ್ಸ್ ಯಾವ್ದು ಚೆನ್ನಾಗಿ ಬಂತು, ಕಮೆಂಟ್ ಯಾವ್ದು ಚೆನ್ನಾಗಿ ಬಂತು ಎಲ್ಲ ಅಬ್ಸರ್ವ್ ಮಾಡಿ ವ್ಯೂವರ್ಸ್ನ ಒಂದು ಯಾವ ರೀತಿ ಇಷ್ಟಪಡ್ತಾರೆ ನಿಮ್ಮ ವೀಡಿಯೋನ ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ವೀಡಿಯೋ ಮಾಡಬೇಕಾಗುತ್ತೆ. ಇನ್ನು ವೀಡಿಯೋ ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಸಬ್ಸ್ಕ್ರೈಬರು ರಿಕ್ವೆಸ್ಟ್ ಮಾಡ್ಕೊಂಡೇನಿರ್ಬೋದು. ಇವಾಗ ನಾನು ಸ್ಟಾರ್ಟಿಂಗ್ಗೆ ಹೇಳಿದೆ ಅಲ್ವಾ, ಸ್ಟಾರ್ಟಿಂಗ್ ಆದರೂ ಹೇಳ್ಬೋದು, ಕೊನೆಯಲ್ಲಾದರೂ ಹೇಳ್ಬೋದು, ಅದಕ್ಕೆ ಯಾವ ರೀತಿ ಇದೆ ಇಲ್ಲ. ಹೊಸ ಯೂಟ್ಯೂಬರ್ ಏನು ಮಾಡ್ತಾರೆ, ವೀಡಿಯೋ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಓಕೆ. ಮಾಡಿದ್ಮೇಲೆ ಫಸ್ಟಿಗಾಗಲಿ ಲಾಸ್ಟಿಗಾಗಲಿ ದಯವಿಟ್ಟು ಹೆಂಗೆ ಇರಬೇಕಂದ್ರೆ ಒಂದು ರಿಕ್ವೆಸ್ಟ್ ಇರಬೇಕು. ನೋಡಿ, ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ವಿಡಿಯೋ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳಬೇಕು, ಸಪೋರ್ಟ್ ಕೇಳಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಈ ರೀತಿ ಹೊಸ ಯೂಟ್ಯೂಬರ್ಸು ಕೆಲವೊಬ್ಬರು ಮಿಸ್ಟೇಕ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಅಂತ ಹೇಳಲ್ಲ, ಕೆಲವೊಬ್ಬರು. ಸೊ ಅದನ್ನು ರಿಕ್ವೆಸ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬರ್ ಆಗಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ವ್ಯೂವರ್ಸ್ಗೆ ಕೇಳಬೇಕಾಗುತ್ತೆ. ಅದನ್ನು ಕೂಡ ಕೇಳೋದಿಲ್ಲ, ಅದು ಕೂಡ ಒಂದು ಮಿಸ್ಟೇಕ್ ಅಂತ ನನ್ನ ದೃಷ್ಟಿಲಿ, ಓಕೆ. ಇನ್ನು ಉತ್ತಮ ಬೆಳಕು ಸ್ಪಷ್ಟ ವಿಡಿಯೋ ಗುಣಮಟ್ಟ ಅಂದರೆ ಇದು ಮೇಯ್ನಾಗಿ ಆಗುತ್ತೆ. ಒಂದು ವಿಡಿಯೋ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಕತ್ಲಲ್ಲಿ ಮಾಡೋದು, ಮುಖ ಕಾಣಿಸ್ತಾ ಇರೋದು, ಅಲ್ಲೆಲ್ಲ ಒಂದು ಸತಿ ತೋರಿಸೋದು, ಇಲ್ಲೆಲ್ಲ ಒಂದು ಸತಿ ತೋರಿಸೋದು, ಬೇರೆ ಎಲ್ಲ ತೋರಿಸೋದು. ಇವಾಗ ನಾನು ಫೇಸ್ ಟು ಫೇಸ್ ನಿಮ್ಮ ಜೊತೆ ಮಾತಾಡ್ತಿದ್ದೀನಲ್ವ, ಇಲ್ಲಿ ಮಾತಾಡೋದು ಬಿಟ್ಟು ನಾನು ಇಲ್ಲೆಲ್ಲೋ ಈ ಥರ ತಿರ್ಕೊಂಡು ಮಾತಾಡಿದರೆ ನಿಮಗೆ ಇಷ್ಟ ಆಗುತ್ತಾ? ಇಲ್ಲ ತಾನೇ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದರೆ ಅದು ನಾನು ನಿಮ್ಮ ಮುಖ ನೋಡಿಕೊಂಡೇ ಮಾತಾಡಬೇಕು, ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಥರನೇ ನಾನು ಫೇಸ್ ಟು ಫೇಸು ಹೇಳ್ಬೇಕಾಗುತ್ತೆ. ಸೊ ವಿಡಿಯೋ ಗುಣಮಟ್ಟ ಆಗಿರ್ಬೋದು, ಕ್ವಾಂಟಿಟಿ ಎಲ್ಲನೂ ಗಮನ. ಅಂದರೆ ಕೆಲವೊಬ್ಬರು ಇವು ಏನು ಮಾಡೋದು, ನಮ್ಮ ಹತ್ರ ಅಷ್ಟು ಕ್ವಾಲಿಟಿ ಫೋನ್ ಇಲ್ಲ, ನನ್ನ ಹತ್ರನೂ ಇಲ್ಲ, ಸೊ ಯೋಚನೆ ಮಾಡಬೇಡಿ. ಅದನ್ನು ನೀವು ಏನಾದರೂ ಆಲ್ಟರ್ನೇಟಿವ್ ಆಗಿ ಬಲ್ಪ್ ಆಗಿರ್ಬೋದು, ಬೆಳಕಾಗಿರಬಹುದು, ಪ್ರತಿಯೊಂದು ಆಡಿಯೋ ಆಗಲಿ ಡಿಸ್ಟರ್ಬೆನ್ಸ್. ಕೆಲವೊಬ್ಬರು ವಾಯ್ಸ್ ಓವರ್ ಕೊಡ್ತೀರಲ್ವಾ, ವಾಯ್ಸ್ ಓವರ್ ಕೊಡೋಕ್ಕಾರ ಬ್ಯಾಕ್ಗ್ರೌಂಡು ಅಲ್ಲಿ ಏನಾದರೂ ಒಂದು ಮಾತಾಡಿರೋದು ಬಂದಿರುತ್ತೆ, ಅದನ್ನೇ ಅಪ್ಲೋಡ್ ಮಾಡಿಬಿಡ್ತೀರ. ಸೊ ಇಲ್ಲ, ಅದನ್ನು ಹೋಗಿ ಎಡಿಟ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತೆಗೆದು ವಾಯ್ಸ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ವಿಡಿಯೋ ಕ್ವಾಲಿಟಿ ಎಲ್ಲದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಇದು ಕೂಡ ಒಂದು ಮಿಸ್ಟೇಕ್ನ ಹೊಸ ಯೂಟ್ಯೂಬರ್ಸ್ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ. ಕೆಲವೊಬ್ರಿಗೆ ಗೊತ್ತಿದ್ದಾಗ ನಾನು ಕಮೆಂಟ್, ಅವ್ರಿಗೆ ಯಾರು ಗೊತ್ತಿರ್ತಾರೋ ಗೊತ್ತಿರಲ್ಲ, ನನಗೆ ಗೊತ್ತಿಲ್ಲ. ಕೆಲವೊಂದು ಸತಿ ನಾನು ಏನಾದರೂ ನೋಡಬೇಕಾದ್ರೂ ಅದು ಬಂತು ಅಂದರೆ ಹೋಗಿಬಿಟ್ಟು ಹೇಳ್ತಾರೆ. ಕೆಲವೊಬ್ಬರು ಏನು ಮಾಡ್ತಾರೆ, ಈ ಥರ ಈ ಆರಿಜೆಂಟಲ್ ಈ ಸ್ಟೈಲಲ್ಲಿ ವೀಡಿಯೋ ಮಾಡಿಕೊಂಡ್ರೆ ಲಾಂಗ್ ವೀಡಿಯೋದಕ್ಕೆ ಓಕೆ, ಶಾರ್ಟ್ಸಿಗೆ ಈ ರೀತಿ ವೀಡಿಯೋ ಮಾಡಬೇಕು. ಸ್ಟಾರ್ಟಿಂಗ್ ನಾನು ಒಂದು ವೀಡಿಯೋ ಅದೇ ರೀತಿ ಮಾಡಿದೆ, ಈ ರೀತಿ ಮಾಡಿದೆ, ಆಮೇಲೆ ಗೊತ್ತಾಯಿತು ಈ ರೀತಿ ಇಟ್ಕೋಬೇಕು ಅಂತೇಳಿ. ಬೈ ಚಾನ್ಸ್ ಯಾರ್ದಾದ್ರು ನನಗೆ ಹೊಸದು ಗೊತ್ತಾದ್ರೆ ಕೆಲವೊಬ್ರು ಹೀಗೇ ಮಾಡ್ತಾ ಇರ್ತಾರೆ, ಅದು ಫುಲ್ ಸ್ಕ್ರೀನ್ ಬರಲ್ಲ, ಇಷ್ಟಿಷ್ಟೇ ತೋರಿಸುತ್ತೆ. ಆವಾಗ ಏನಾದರೂ ನಂಗೆ ಕಾಣಿಸ್ತು ಅಂದರೆ ನಾನು ಅವ್ರು ಯಾರೋ ಗೊತ್ತಿಲ್ಲ, ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅಲ್ಲೋಗಿ ಒಂದು ಕಮೆಂಟ್ ಹಾಕ್ಬರ್ತೀನಿ, ಸಿಸ್ಟರ್ ಆಗಿರ್ಬೋದು, ಬ್ರದರ್ ಈ ರೀತಿ ಇಟ್ಕೊಳ್ಳಿ, ಸಿಸ್ಟರ್ ಈ ರೀತಿ ಇಟ್ಕೊಳ್ಳಿ, ಈ ರೀತಿ ವೀಡಿಯೋ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಬಂದಿರ್ತೀನಿ. ಸುಮಾರಷ್ಟು ಜನ ಕೂಡ ಹೇಳಿದ್ದೀನಿ. ಆ ರೀತಿ ಮಿಸ್ಟೇಕ್ ಮಾಡಬೇಡಿ. ಫೋನ್ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಿ, ಅದು ಕೂಡ ಒಂದು ಮಿಸ್ಟೇಕ್ ಆಗುತ್ತೆ, ಓಕೆನಾ.
ಒಂದು ವಿಡಿಯೋ ವೈರಲ್ ಆದರೆ ಸಾಕಪ್ಪ ಅನ್ನೋದು. ಕೆಲವೊಬ್ಬರು ಮೈನ್ ಇಂಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ, ಅಯ್ಯೋ ನಾನು ಎಷ್ಟು ವೀಡಿಯೋ ಹಾಕ್ತೀನಿ, ಇನ್ನೊಂದು 2-3 ವೀಡಿಯೋ ಹಾಕ್ತೀನಿ, ಇನ್ನೊಂದು ವೀಡಿಯೋ ಹಾಕ್ತೀನಿ, ಇದ್ರಾಗ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆದರೆ ಸಾಕಪ್ಪ, ಇದೊಂದು ವೀಡಿಯೋ ವೈರಲ್ ಆಗಿಬಿಟ್ರೆ ವಾಚ್ ಅವರ್ ಕಂಪ್ಲೀಟ್ ಆಗಿಬಿಡುತ್ತೆ, ಆವಾಗ ನನ್ನ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಮೈಂಡ್ ಸೆಟ್ಟಲ್ಲಿ ತುಂಬಾ ಥಿಂಕ್ ಮಾಡ್ತೀರಾ. ದಯವಿಟ್ಟು ಹಿಂಗೆ ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಪ್ಪ ಅಂದರೆ ನಾನು ಹೇಳ್ತೀನಿ ಕೇಳಿ, ಒಂದು ಯೂಟ್ಯೂಬ್ ಚಾನಲ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದರೆ, ನಾವು ಒಂದು ನಮ್ಮ ಚಾನಲ್ನಿಂದ ಯಾರಿಗಾದರೂ ವ್ಯೂವರ್ಸ್ಗೆ ಉಪಯೋಗ ಆಗಂಗಿರಬೇಕು. ಸೊ ನಾನು ಕಲಿಯೋದ್ರ ಜೊತೆ ಇನ್ನೊಬ್ರಿಗೂ ಕಲಿಬೇಕು. ನಿಮ್ಮನ್ನು ಪ್ರತಿದಿನ ನೀವೇನಾದರೂ ಇಷ್ಟ ಆದರೆ ಅಂದರೆ, ನೀವು ಹೇಳೋ ಅಂಥ ಒಂದು ಮಾತು ಇಷ್ಟ ಆಯಿತು ಅಂದರೆ ನಿಮ್ಮನ್ನು ಪ್ರತಿಯೊಂದಕ್ಕೂ ಫಾಲೋ ಮಾಡ್ತಾ ಇರ್ತಾರೆ ಜನ, ಎಕ್ಸೆಪ್ಟ್ ಮಾಡ್ಕೋತಾರೆ, ನೀವು ಹೇಳಿದ್ದು ಕೇಳ್ತಾರೆ. ಒಂದು 4 ವೀಡಿಯೋ ಹಾಕೋಣ, ಅದ್ರಾಗ ವೈರಲ್ ಆಗೋಣ, ಮಾನಿಟೈಸೇಷನ್ ಸ್ಟಾರ್ಟ್ ಆಗತ್ತೆ, ಆಮೇಲೆ ನೀನು ಇಷ್ಟ ಬಂದಂಗೆ ಆ ರೀತಿ ಮೈಂಡ್ ಸೆಟ್ ಇಟ್ಕೊಬೇಡಿ. ನಿಮ್ಮಿಂದ ಆದಷ್ಟು ಪ್ರತಿದಿನ ಅವರಿಗೆ ಒಂದು ಯೂಸ್ ಆಗೋ ಅಂಥದ್ದನ್ನು ನಾನು ವೀಡಿಯೋ ಕೊಡಬೇಕು. ವೀಡಿಯೋ ಒಂದೇ ಮೈಂಡಲ್ಲಿ ಇಟ್ಕೊಬೇಡಿ, ನಮ್ಮಿಂದ ಯಾರಿಗೋ 4 ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿ ಒಂದು ವೀಡಿಯೋ ಹಾಕದೆ ವೈರಲ್ ಆಗಲಿ, ಆ ರೀತಿ ಎಕ್ಸ್ಪೆಕ್ಟೇಷನ್ ನನ್ನ ಪ್ರಕಾರ ತಪ್ಪು. ವಾಚ್ ಅವರ್ ಓಕೆ, ಮಾನಿಟೈಸೇಷನ್ ಓಕೆ, ಪಾಪ ಅದಕ್ಕೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ಲ. 4-5 ಯಾವುದೋ ವೈರಲ್ ಆಯಿತು, ತಪ್ಪಲ್ವಾ? ಆ ರೀತಿ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಹೊಸ ವಿಷಯಗಳನ್ನ ಕಲಿಯದೇ ಇರ್ಬೋದು. ಒಂದು ಯೂಟ್ಯೂಬ್ ಅಂದರೆ ದೊಡ್ಡ ಸಮುದ್ರ ನನ್ನ ಪ್ರಕಾರ. ಎಷ್ಟು ಕಲಿದ್ರೂ ಸಾಲದು. ನಾನು ಪ್ರತಿ ಸರಿ ಹೇಳ್ತೀನಿ, ನಾನು ಏನೂ ಕಲ್ತಿಲ್ಲ, ಕಲಿಯೋದು ತುಂಬಾ ಇದೆ, ಇನ್ನೂ ಕಲಿತಾನೂ ಇದ್ದೀನಿ, ಇನ್ನೂ ಕಲಿಬೇಕು ಅಂತ ಇದ್ದೀನಿ, ಕಲಿತೀನಿ. ಸೊ ಓಕೆ, ಸಮುದ್ರದಲ್ಲಿ ನಾವು ಬಿದ್ದಿದ್ದೀವಿ ಅಂದರೆ ಈಜಲೇಬೇಕಾಗುತ್ತೆ. ಸೊ ದಿನಕ್ಕೆ ಹೊಸದನ್ನು ಕಲಿಬೇಕು. ಪ್ರತಿಯೊಂದು ಹೊಸದು ಅಂದರೆ ಸೊ ವೀಡಿಯೋ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದು ನಾವು ಕಲಿಯೋದು ತುಂಬ ಇರುತ್ತೆ. ಕೆಲವೊಬ್ಬರು ನೋಡಿ ಕಲಿಬೋದು, ಕೇಳಿ ಕಲಿಬೋದು, ತಿಳ್ಕೊಂಡು ಕಲಿಬೋದು, ಮಾತಾಡಿ ಕಲಿಬೋದು, ಸುಮಾರಷ್ಟು ತಿಳ್ಕೊಳೋದಿರುತ್ತೆ. ಯೂಟ್ಯೂಬಲ್ಲಿ ಆಗಿರ್ಬೋದು, ನಾವು ಚಾನಲ್ ಓಪನ್ ಮಾಡಿದ್ದೀವಿ ಅಂದರೆ ತುಂಬಾ ಕಲಿಯೋದಿರುತ್ತೆ. ಅದನ್ನು ಮೇಯ್ನಾಗಿ ಕಲಿಬೇಕು. ಆ ಮಿಸ್ಟೇಕನ್ನು ಮಾಡಬೇಡಿ. ಕಲೀಲಿಲ್ದಂಗಿರೋದು ಇಷ್ಟ ಬಂದಂಗೆ ಮಾಡೋದು. ಸೊ ಕಲಿಬೇಕು. ಕಲಿತು ನಾವು ಯೂಟ್ಯೂಬ್ನ ಮಾಡಬೇಕು. ಕಲಿಯೋದು ತಪ್ಪಲ್ಲ. ಈ ಕಲಿಯೋದು ನಾವು ಕೊನೆ ಉಸಿರಿರೋವರೆಗೂ ನಾವು ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಂದು ಕ್ಷಣಕ್ಕೂ ನಾವು ಕಲೀಲೇಬೇಕು. ಜೀವನ ಅಂದರೆ ಹಾಗೆ ಅಲ್ವಾ? ಸೊ ಹಾಗಾಗಿ ಇನ್ನು ಮೈನಾಗಿ ಕೊನೆಯ ವಿಚಾರ, ನಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ತಾಳ್ಮೆ ತುಂಬಾ ಮುಖ್ಯ. ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ, ನಾನು ಇವತ್ತು ವೀಡಿಯೋ ಹಾಕಿದೆ, ನಾಳೆ ನಾನು ವೈರಲ್ ಆದೆ, ನಾಳೆ ಮಾನಿಟೈಸೇಷನ್ ಆದೆ, ನಾಡ್ದಕ್ಕೆ ನನಗೆ ಅರ್ನಿಂಗ್ ಬರಬೇಕು. ಮೈಂಡಲ್ಲಿ ಇರಬೇಡಿ. ಎಂತೆಂಥ ದೊಡ್ಡ ಯೂಟ್ಯೂಬರ್ಸು ಅವ್ರ ಹಿಂದೆ ಎಷ್ಟು ಪರಿಶ್ರಮ ಇದೆ, ಎಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು. ನಾನು ಇವತ್ತು 1.5 ವರ್ಷ ಆಯಿತು ಅಲ್ವಾ, ಎಷ್ಟು ನಾನು ಒಂದು ವೀಡಿಯೋ ಮಾಡೋದಕ್ಕಾಗಿರ್ಬೋದು, ನನಗೇನೂ ಗೊತ್ತಿರಲಿಲ್ಲ, ಎಲ್ಲ ತಿಳ್ಕೊಂಡು ಮಾಡಿ. ಮೇಯ್ನಾಗಿ ಯೂಟ್ಯೂಬ್ ನನಗೆ ಏನು ಕಲಿಸ್ತೋ ಇಲ್ಲ ಗೊತ್ತಿಲ್ಲ, ತಾಳ್ಮೆ ತುಂಬಾ ಕಲಿಸಿದೆ. ಸೊ ಪ್ರತಿ ಕ್ಷಣ ನಾವು ತಾಳ್ಮೆಯಿಂದ ಇರಬೇಕು. ತುಂಬಾ ಆಗದೆ ಅರ್ಜೆಂಟಲ್ಲಿ ಯೂಟ್ಯೂಬ್ ಮಾಡ್ತೀನಿ, ಸಕ್ಸಸ್ ಕಾಣ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಹೊಸ ಯೂಟ್ಯೂಬರ್ ತುಂಬಾ ತಪ್ಪು ಮಾಡ್ತಾ ಇದ್ದೀರಾ, ನಾನು ಅಬ್ಸರ್ವ್ ಮಾಡಿದ ಪ್ರಕಾರ. ಸೊ ದಯವಿಟ್ಟು ಈ ತಪ್ಪು ಮಾಡಬೇಡಿ, ಓಕೆನಾ? ಸೊ ತಾಳ್ಮೆಯಿಂದ ಇರಿ. ಈ ಯೂಟ್ಯೂಬ್ ಜರ್ನಿ ಅನ್ನೋದು ಫೈನಲಾಗಿ ಹೇಳಬೇಕು ಅಂದರೆ, ಈ ಯೂಟ್ಯೂಬ್ ಜರ್ನಿ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಒಂದೇ ಸತಿ ಸಕ್ಸಸ್ ಕಾಣ್ತೀನಿ ಅಂತಲೂ ಹೇಳೋದಕ್ಕಾಗಿಲ್ಲ. ಇದಕ್ಕೆ ಕಠಿಣ ಪರಿಶ್ರಮ ಬೇಕು, ಹಾರ್ಡ್ ವರ್ಕ್ ಬೇಕು, ತಾಳ್ಮೆ ಬೇಕು, ತಿಳ್ಕೊಳೋದು ಬೇಕು. ಪ್ರತಿಯೊಂದು ನಾವು ಮೈಂಡಲ್ಲಿ ಇಟ್ಕೊಂಡು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಪಾಯಿಂಟ್ಸು ಹೊಸ ಯೂಟ್ಯೂಬರ್ಸು ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಇನ್ನೂ ಸುಮಾರಷ್ಟು ಮಿಸ್ಟೇಕ್ಗಳಿದ್ದಾವೆ, ತಿಳ್ಕೊಳೋದಿದೆ. ಸೊ ಎಲ್ಲ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಓಕೆನಾ? ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ವೀಡಿಯೋ ಅಂತ ಅನಿಸ್ತು, ಸೊ ಹೇಳಿದ್ದೀನಿ. ಇದೇನಾದರೂ ಯಾರಿಗಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಏನಾದರೂ ತಪ್ಪೇನಾದರೂ ಹೇಳಿದ್ದೆ ಅಂತ ಹೇಳಿದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇನ್ನು ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ, ಬಟ್ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಇನ್ಫಾರ್ಮೇಟಿವ್ ಇದೆ, ಚೆನ್ನಾಗಿ ಅನ್ನಿಸ್ತು, ಅವ್ರು ಏನೋ ಹೇಳ್ಬೋದು, ಅವಳಿಗೆ ಉಪಯೋಗ ಆಗ್ಬೋದು ಅವರಿಗೆ ಇವರಿಗೆ ಅಂದರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ಒಂದೊಂದು ಪುಟಾಣಿ ಲೈಕ್ ಕೊಡಿ. ಇನ್ನು ಫೈನಲಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನು ಇವತ್ತಿಗೆ ಈ ವಿಚಾರ ಸಾಕು. ಇನ್ನು ನೆಕ್ಸ್ಟು ಮತ್ತೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ, ಓಕೆ? ಇಷ್ಟೊತ್ತು ತಾಳ್ಮೆಯಿಂದ ನನ್ನ ವಿಡಿಯೋದು ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.